ವ್ಯೂಸ್ ಕಡಿಮೆ ಬರಾಕತ್ತಾವ ಅಂತೇಳಿ ಯೂಟ್ಯೂಬ್ ಅಲ್ಗಾರಿದಮ್ಕ ಬೈಯೋದನ್ನ ಬಿಟ್ಬಿಡ್ರಿ. ಯೂಟ್ಯೂಬ್ ಅಲ್ಗಾರಿದಮ್ ನಿಮ್ಮನ್ನ ತುಳ್ಯಾಕತ್ತಿಲ್ಲ. ಅದಕ್ಕೆ ನೀವು ಇಲ್ಲಿ ಇದೀರಿ ಅಂತಲೇ ಗೊತ್ತಿಲ್ಲ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಮಾಡೋದು ಯಾವ ಥರ ಅಂತ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಎಷ್ಟು ವಿಡಿಯೋ ಮಾಡಿ ಹಾಕಿದ್ರೂ ಯೂಟ್ಯೂಬ್ ಒಳಗೆ ನಿಮ್ಗೆ ಗ್ರೋತ್ ಸಿಗಂಗಿಲ್ಲ. ನೋಡ್ರಿ, ಯೂಟ್ಯೂಬ್ ಜಗತ್ತಿನ ಎರಡನೇ ದೊಡ್ಡ ಸರ್ಚ್ ಇಂಜಿನ್ ಐತಿ. ಇದೊಂದು ಯಾವುದೋ ಲಾಟ್ರಿ ಅಂಗಡಿ ಅಲ್ಲ. ವೈರಲ್ ಆಗ್ತೀನಿ ಅನ್ನೋದ ಕನಸನ್ನ ಕಾಣೋದನ್ನ ಬಿಟ್ಟ ಜನ ಯೂಟ್ಯೂಬ್ ಒಳಗಡೆ ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋಸ್ ಮತ್ತು ನಿಮ್ಮ ಚಾನಲ್ ಟಾಪ್ ರ್ಯಾಂಕ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಅಂತೇಳಿ ಸಿಸ್ಟಮ್ಗಳನ್ನ ಬಿಲ್ಡ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡಿರಿ. ಸೊ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಗೆ ಯೂಟ್ಯೂಬ್ ಸರ್ಚ್ ಇಂಜಿನ್ ಯಾವ ಥರ ವರ್ಕ್ ಆಗ್ತೈತಿ, ನಿಮ್ಮ ವಿಡಿಯೋಸ್ಗಳನ್ನು ಯಾವ ಥರ ರೆಕಮೆಂಡ್ ಮಾಡ್ತೈತಿ, ಮತ್ತು ಕೀವರ್ಡ್ಸ್ಗಳನ್ನು ಯಾವ ಥರ ಫೈಂಡ್ ಔಟ್ ಮಾಡ್ಬೇಕು, ಇಂಗ್ಲೀಷ್ ಮತ್ತು ಕನ್ನಡ ಕೀವರ್ಡ್ಸ್ಗಳನ್ನು ಮಿಕ್ಸ್ ಮಾಡಿ ಯಾವ ಥರ ಟೈಟಲ್ಸ್ಗಳನ್ನು ಬರಿಬೇಕು, ಅವುಗಳನ್ನ ಡಿಸ್ಕ್ರಿಪ್ಷನಲ್ಲಿ ನ್ಯಾಚುರಲ್ ಆಗಿ ಯಾವ ಥರ ಫಿಟ್ ಮಾಡ್ಬೇಕು, ಅಲ್ಗರಿದಮ್ಗೆ ತಿಳಿಯುವಂಗೆ ಯಾವ ಥರ ಡಿಸ್ಕ್ರಿಪ್ಷನ್ಸ್ಗಳನ್ನು ಬರಿಬೇಕು ಅಂತೇಳಿ ಈ ವಿಡಿಯೋ ಒಳಗೆ ಸಿಂಪಲ್ ಕನ್ನಡದೊಳಗೆ ಡಿಸ್ಕಸ್ ಮಾಡಾಕತ್ತೇನೆ. ಸೊ ಅದಕ್ಕೋಸ್ಕರ ವಿಡಿಯೋನ ಯಾವುದೇ ಪಾರ್ಟನ್ನು ಮಿಸ್ ಮಾಡದೆ ಎಂಡ್ವರೆಗೂ ನೋಡ್ರಿ. ಈ ವಿಡಿಯೋ ಒಳಗೆ ಡೀಪಾಗಿ ಹೋಗೋದಕ್ಕಿಂತ ಮುಂಚೆ ನನ್ನ ಹಿಂದಿನ ವಿಡಿಯೋ ಒಳಗೆ ನಾವು ಒಂದು ಸಿಂಪಲ್ ಐಡಿಯಾ ತೊಗೊಂಡು ಅದರಿಂದ 100 ಐಡಿಯಾಸ್ಗಳನ್ನು ಯಾವ ಥರ ಬಿಲ್ಡ್ ಮಾಡೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವೇನಾದರೂ ಅದನ್ನು ಮಿಸ್ ಮಾಡಿದ್ರಿ ಅಂದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಅದನ್ನು ನೋಡ್ರಿ. ಸೊ ಈ ವಿಡಿಯೋದ ಮೊದಲನೇ ಪಾಯಿಂಟ್ ಏನಪ್ಪ ಅಂದ್ರೆ ಯೂಟ್ಯೂಬ್ ಯಾವ ಥರ ನಿಮ್ಮ ವಿಡಿಯೋಸ್ಗಳನ್ನು ಫೈಂಡ್ ಔಟ್ ಮಾಡ್ತೈತಿ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಭಾಳಷ್ಟು ಜನ ಹೊಸ ಕ್ರಿಯೇಟರ್ಸ್ಗೆ ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ಯಾವ ಥರ ರೆಕಮೆಂಡ್ ಆಗ್ತೈತಿ ಮತ್ತು ಯೂಟ್ಯೂಬ್ ಅವುಗಳನ್ನು ಯಾವ ಥರ ಫೈಂಡ್ ಔಟ್ ಮಾಡ್ತೈತಿ ಅನ್ನೋದನ್ನು ಗೊತ್ತಿಲ್ಲ. ಸೊ ಅದನ್ನು ನಾ ಈ ವಿಡಿಯೋ ಒಳಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿರಿ, ಜನರಲ್ ಆಗಿ ಯೂಟ್ಯೂಬ್ 3 ಪಾಯಿಂಟ್ಸ್ಗಳನ್ನು ನೋಡ್ತೈತಿ. ಅದರೊಳಗೆ ಮೊದಲನೇದಾಗಿ ಕೀವರ್ಡ್ಸ್. ಫಾರ್ ಎಕ್ಸಾಂಪಲ್, ಯೂಟ್ಯೂಬ್ ಒಳಗೆ ಯಾರೋ ಒಬ್ಬರು ಸರ್ಚ್ ಮಾಡಿದ್ದಾರೆ ಯೂಟ್ಯೂಬ್ SEO ಇನ್ ಕನ್ನಡ ಅಂತೇಳಿ. ಇದನ್ನು ಯೂಟ್ಯೂಬ್ ಯಾವ ಥರ ರೆಕಮೆಂಡ್ ಮಾಡ್ತೈತಿ ಅಂದರೆ ಈ ಥರ ಸರ್ಚ್ಗೆ ಫಸ್ಟ್ ಫೈಂಡ್ ಔಟ್ ಮಾಡ್ತೈತಿ ಯಾವ ವಿಡಿಯೋದ ಟೈಟಲ್ ಒಳಗಡೆ ಮತ್ತು ಡಿಸ್ಕ್ರಿಪ್ಷನ್ಸ್ ಒಳಗಡೆ ಈ ಒಂದು ಕೀವರ್ಡ್ಗಳನ್ನು ಮೆನ್ಷನ್ ಮಾಡಿದಾರ ಅಂತೇಳಿ. ಯೂಟ್ಯೂಬ್ಗೆ ಯಾವ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಈ ಕೀವರ್ಡ್ಸ್ಗಳು ಕಾಣಿಸ್ತಾವಲ್ಲ ಆ ವಿಡಿಯೋಸನ್ನು ಯೂಟ್ಯೂಬ್ ಯಾರು ಸರ್ಚ್ ಮಾಡಿರ್ತಾರಲ್ಲ ಅವರಿಗೆ ತೋರಿಸ್ತೈತಿ. ಭಾಳಷ್ಟು ಜನ ಹೆಂಗೆ ಬರೀತಾರೆ ಅಂದರೆ ಮೈ ಫಸ್ಟ್ ವಿಡಿಯೋ ಈ ಥರ ಟೈಟಲ್ಸ್ ಎಲ್ಲ ಹಾಕ್ತಾರೆ. ಈ ಥರ ಎಲ್ಲ ಟೈಟಲ್ಸ್ ಹಾಕಿದ್ರೆ ಅದನ್ನು ಯಾರಿಗಂತ ರೆಕಮೆಂಡ್ ಮಾಡ್ಬೇಕು ಯೂಟ್ಯೂಬ್, ರೈಟ್? ಸೊ ಇದೇ ಕಾರಣಕ್ಕೆ ವ್ಯೂಸ್ ಕಡಿಮೆ ಬರ್ತಾವೆ. ನೀವು ಯಾವತ್ತೂ ಟೈಟಲನ್ನು ಬರಿಬೇಕಾದ್ರೆ ಪ್ರಾಪರ್ ಕೀವರ್ಡ್ಸ್ಗಳಿಂದ ಟೈಟಲ್ಗಳನ್ನು ಬರೀರಿ. ಭಾಳ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿಮ್ಮ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಒಳಗೆ ಕೀವರ್ಡ್ಸ್ ಇಲ್ಲಾಗಿತ್ತು ಅಂದ್ರೆ ಆ ವಿಡಿಯೋಸ್ ಜನರಿಗೆ ರೆಕಮೆಂಡ್ ಆಗಂಗಿಲ್ಲ ಮತ್ತು ಸರ್ಚ್ ಐಟಮ್ ಒಳಗೆ ತೋರಿಸಂಗಿಲ್ಲ. ಸೊ ಇದರಿಂದ ನಿಮ್ಮ ವ್ಯೂಸ್ ಜಾಸ್ತಿ ಬರಂಗಿಲ್ಲ. ಎರಡನೇ ಪಾಯಿಂಟ್ ಏನಂದ್ರೆ CTR, ಕ್ಲಿಕ್ ಥ್ರೂ ರೇಟ್ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಕೀವರ್ಡನ್ನು 100 ಜನ ಸರ್ಚ್ ಮಾಡಿದ್ದಾರೆ, ಅದಕ್ಕೆ 100 ಜನಕ್ಕೆ ಯೂಟ್ಯೂಬ್ ನಿಮ್ಮ ವಿಡಿಯೋನ ತೋರಿಸೈತಿ. ಅದರೊಳಗೆ ಎಷ್ಟು ಜನ ಅದನ್ನು ಕ್ಲಿಕ್ ಮಾಡ್ತಾರಲ್ಲ ನಿಮ್ಮ ಥಂಬ್ನೇಲನ್ನು ನೋಡಿ ಅದ್ರ ಮೇಲೆ CTR ಡಿಸೈಡ್ ಆಗ್ತೈತಿ. ಉದಾಹರಣೆಗೆ 100 ಜನ ನೋಡಿದ್ದಾರೆ ನಿಮ್ಮ ಥಂಬ್ನೇಲನ್ನು, ಅದರೊಳಗೆ ಬರೀ 10 ಜನ ಕ್ಲಿಕ್ ಮಾಡಿದ್ರು ಅಂದ್ರೆ ಇದು ಗುಡ್ ಸಿಗ್ನಲ್. ಯಾಕಂದ್ರೆ 10% ಮಂದಿ ನಿಮ್ಮ ಥಂಬ್ನೇಲನ್ನು ಕ್ಲಿಕ್ ಮಾಡಿದ್ದಾರೆ. ಅದೇ ಏನಾದರೂ ಒಬ್ಬರು ಇಲ್ಲ ಇಬ್ಬರು ಅಷ್ಟೇ ಮಾಡಿದ್ರು ಅಂದರೆ ನಿಮ್ಮ CTR 2% ಇರ್ತೈತಿ. ಇದು ಬ್ಯಾಡ್ ಸಿಗ್ನಲ್. ನಿಮ್ಮ CTR ಎಷ್ಟು ಜಾಸ್ತಿ ಇರ್ತೈತಿಲ್ಲ ಅಷ್ಟು ಜಾಸ್ತಿ ಜನಕ್ಕೆ ಯೂಟ್ಯೂಬ್ ನಿಮ್ಮ ವಿಡಿಯೋನ ಸಜೆಸ್ಟ್ ಮಾಡೋಕ್ಕೆ ಶುರು ಮಾಡ್ತೈತಿ ಅಥವಾ ಪುಷ್ ಮಾಡೋಕ್ಕೆ ಶುರು ಮಾಡ್ತೈತಿ. ಇದೇನಾದರೂ ಕಡಿಮೆ ಇದ್ದರೆ ನಿಮ್ಮ ವಿಡಿಯೋನ ಪುಷ್ ಮಾಡೋಂಗಿಲ್ಲ. ಸೊ ಇನ್ ಅದರ್ ವರ್ಡ್ಸ್, ಬೋರಿಂಗ್ ಥಂಬ್ನೇಲ್, ಬೋರಿಂಗ್ ಟೈಟಲ್ ನಿಮ್ಮದು CTR ಕಡಿಮೆ ಬರ್ತೈತಿ. ಒಳ್ಳೆಯ ಥಂಬ್ನೇಲ್, ದೊಡ್ಡ ವರ್ಡ್ಸ್ಗಳಲ್ಲಿ ಬರೆದಿರುವಂಥ ಥಂಬ್ನೇಲ್ಸ್ ಮತ್ತು ಕ್ಯಾಚಿ ಥಂಬ್ನೇಲ್ಸ್ ಪ್ಲಸ್ ಕೀವರ್ಡ್ ಇರುವಂಥ ಟೈಟಲ್ಗಳನ್ನು ಬರೆದ್ರೆ ನಿಮ್ಗೆ CTR ಒಳ್ಳೇದು ಬರ್ತೈತಿ. ಮೂರನೇ ಪಾಯಿಂಟ್ ಯೂಟ್ಯೂಬ್ ಏನು ಚೆಕ್ ಮಾಡ್ತೈತೆ ಅಂದ್ರೆ ವಾಚ್ ಟೈಮ್. ಸಪೋಸ್ 100 ಜನ ನಿಮ್ಮ ವಿಡಿಯೋನ ನೋಡಿದಾರೆ, ಈ ಜನ ಎಷ್ಟು ನಿಮಿಷದ ತನಕ ನಿಮ್ಮ ವಿಡಿಯೋನ ನೋಡಿದಾರ ಅಂತೇಳಿ ಇದು ಚೆಕ್ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, 10 ನಿಮಿಷದ ವಿಡಿಯೋ ಐತಂದ್ರೆ ಯಾರಾದರೂ ಬರೀ 1-2 ನಿಮಿಷ ಅಷ್ಟೇ ನೋಡಿ ಹೋಗ್ಬಿಟ್ರು ಅಂದರೆ ಇದು ಬ್ಯಾಡ್ ಸಿಗ್ನಲ್. ಯಾಕಂದ್ರೆ ಇದರಿಂದ ಗೊತ್ತಾಗ್ತೈತಿ ಈ ವಿಡಿಯೋ ಒಳಗೆ ಏನು ಪ್ರಾಮಿಸ್ ಮಾಡಿದ್ರಲ್ಲ ಅದನ್ನು ಹೇಳಾಕತ್ತಿಲ್ಲ ಅಂತೇಳಿ. ಅದೇ ಏನಾದರೂ 5 ನಿಮಿಷಕ್ಕಿಂತ ಜಾಸ್ತಿ ನೋಡಿದ್ರು ಅಂದರೆ 50%ಕ್ಕಿಂತ ಜಾಸ್ತಿ ರಿಟೆನ್ಷನ್ ಆದಂಗೆ. ಸೊ ಅದ ಗುಡ್ ಸಿಗ್ನಲ್. ಆವಾಗ ಯೂಟ್ಯೂಬ್ ಏನು ಮಾಡ್ತೈತಿ, ನಿಮ್ಮ ವಿಡಿಯೋನ ಮತ್ತೆ ಮುಂದೆ ಪುಷ್ ಮಾಡ್ತೈತಿ, ಭಾಳಷ್ಟು ಜನಕ್ಕೆ ಸಜೆಸ್ಟ್ ಮಾಡ್ತೈತಿ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಏನು ಹಿಡಿಸ್ತೈತಿ ಅಂದರೆ ಭಾಳ ಜನ ಕ್ಲಿಕ್ ಮಾಡ್ಬೇಕು ಮತ್ತು ಭಾಳೋ ತನಕ ಆ ವಿಡಿಯೋನ ನೋಡ್ಬೇಕಾ ಅಥವಾ ಅಟ್ಲೀಸ್ಟ್ ಎಂಡ್ ತನಕ ಆದರೂ ನೋಡ್ಬೇಕು, ಇಲ್ಲಾಂದ್ರೆ ಮಿನಿಮಮ್ 50% ಆದರೂ ನೋಡ್ಬೇಕಾ. ಸೊ ಈ ಥರ ವಿಡಿಯೋಸ್ ಇದ್ದರೆ ಯೂಟ್ಯೂಬ್ ಕಂಟಿನ್ಯೂಸ್ ಆಗಿ ಪುಷ್ ಮಾಡ್ಕೊತ ಹೋಗ್ತೈತಿ. ನಿಮ್ಗೆ 1 ಲಕ್ಷ 2 ಲಕ್ಷ ಮಿಲಿಯನ್ ತನಕ ವ್ಯೂಸ್ ಬರಲಿಕ್ಕೆ ಶುರು ಆಗ್ತವೆ. ಇವಾಗ ಯೂಟ್ಯೂಬ್ ಯಾವ ಥರ ನಿಮ್ಮ ವಿಡಿಯೋಸ್ಗಳನ್ನು ಫೈಂಡ್ ಮಾಡ್ತೈತಿ ಅಂತ ಗೊತ್ತಾಯ್ತು. ಬಟ್ ಇವಾಗ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ
ಈ ಕೀವರ್ಡ್ಸ್ಗಳನ್ನು ಯಾವ ಥರ ಫೈಂಡ್ ಮಾಡಬೇಕಾ, ಎಲ್ಲಿಂದ ನಾ ಈ ಕೀವರ್ಡ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋ ಕ್ವಶನ್ ಬರ್ಬೋದು. ಸೊ ಅದನ್ನು ನಾನು ನಿಮ್ಗೆ ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡ್ರಿ, ಇದ್ರೊಳಗೆ 2 ಮೆಥಡ್ಸ್ ಇದಾವೆ. ಒಂದು ಫ್ರೀ ಟೂಲ್ಸ್ ಬರ್ತೈತಿ, ಇನ್ನೊಂದು ಪೇಡ್ ಟೂಲ್ಸ್ ಬರ್ತೈತಿ. ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೇನೆ ಫ್ರೀ ಟೂಲ್ಸ್ಗಳನ್ನು ಯೂಸ್ ಮಾಡಿರಿ. ಪೇಡ್ ಟೂಲ್ಸ್ಗಳನ್ನು ಬಿಗಿನರೇ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಅಟ್ಲೀಸ್ಟ್ ಫಾರ್ ದ ಫಸ್ಟ್ 2-3 ಮಂತ್ಸ್ ಒಳಗೂ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಫಸ್ಟ್ ನಾನು ನಿಮಗೆ ಫ್ರೀ ಟೂಲ್ಸ್ಗಳನ್ನು ಹೇಳ್ಕೊಡ್ತೇನೆ. ವೆರಿ ಬೆಸ್ಟ್ ಟೂಲ್ ಕೀವರ್ಡ್ಸ್ಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ ಯೂಟ್ಯೂಬ್. ಎಸ್, ಯೂಟ್ಯೂಬ ಬೆಸ್ಟ್ ಪ್ಲೇಸ್ ನೀವು ಕೀವರ್ಡ್ಸ್ಗಳನ್ನು ಫೈಂಡ್ ಔಟ್ ಮಾಡೋಕ್ಕೆ. ಅದನ್ನು ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ಸ್ಕ್ರೀನ್ ಒಳಗಡೆ ಇವಾಗ ತೋರಿಸ್ತೇನೆ. ಸೊ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ ಯೂಟ್ಯೂಬ್ ಒಳಗಡೆ ಹೋಗ್ರಿ. ನೋಡ್ರಿ, ನಾನು ನಿಮ್ಗಂದ್ರೆ ಇದೆ ಬೆಸ್ಟ್ ಸರ್ಚ್ ಟೂಲ್ ಐತಿ ಅಥವಾ ಕೀವರ್ಡ್ ರಿಸರ್ಚ್ ಟೂಲ್ ಐತಿ ಅಂತೇಳಿ. ಇಲ್ಲಿ ಏನು ಮಾಡ್ರಿ, ಇಲ್ಲಿ ಸರ್ಚ್ ಟ್ಯಾಬ್ ಒಳಗೆ ಇಲ್ಲಿ ನೀವು ನಿಮ್ಮ ಐಡಿಯಾಸ್ಗಳನ್ನು ಟೈಪ್ ಮಾಡಲಿಕ್ಕೆ ಶುರು ಮಾಡಿರಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಗೆ SEO ಬಗ್ಗೆ ಹೇಳ್ಕೊಡಾಕತ್ತೇನೆ. ಸೊ ಅದನ್ನೇ ನಾವಿಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಣ. ಓಕೆ, ಯೂಟ್ಯೂಬ್ SEO. ಈಗ ನಾ ಇಲ್ಲಿ ಟೈಪ್ ಮಾಡ್ದಂಗೆ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಭಾಳಷ್ಟು ಸಜೆಷನ್ಸ್ ಬರಾಕತ್ತಾವ, ಅಂದ್ರೆ ಆಟೋ ಸಜೆಷನ್ಸ್ ಬರಾಕತ್ತಾವ. ಇವೆಲ್ಲ ಏನಿದಾವಲ್ಲ, ಇವ ಆ್ಯಕ್ಚುಲಿ ಜನ ಇವಾಗ ಸರ್ಚ್ ಮಾಡಾಕತ್ತಾರ. ಸೊ ಇವ ರಿಯಲ್ ಕೀವರ್ಡ್ಸ್, ಇವುಗಳನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು. ಎರಡನೇದ, ಇಲ್ಲಿ ಈ ಒಂದು ಕೀವರ್ಡನ್ನು ಯೂಸ್ ಮಾಡಿಕೊಂಡು ಯಾವ್ಯಾವ ಟಾಪ್ ಒಳಗೆ ರ್ಯಾಂಕ್ ಆಗತ್ತಾವಲ್ಲ ವಿಡಿಯೋಸ್, ಅವುಗಳ ವ್ಯೂಸ್ಗಳನ್ನು ನೋಡ್ರಿ. ಮತ್ತು ಇವ್ರು ಯಾವ ಥರ ಈ ಕೀವರ್ಡ್ಸ್ಗಳನ್ನು ಯೂಸ್ ಮಾಡಿದಾರೆ ಅಂತೇಳಿ ನೋಡ್ಕೋಬೇಕು. ಇದ್ರೊಳಗೆ ಪ್ರತಿಯೊಂದು ವಿಡಿಯೋನು 4-5 ವಿಡಿಯೋನ ಓಪನ್ ಮಾಡಿ ನೋಡ್ರಿ. ಅವರ ಟೈಟಲ್ ಒಳಗಡೆ ಏನು ಬರ್ತಿದ್ದಾರೆ, ಡಿಸ್ಕ್ರಿಪ್ಷನ್ಸ್ ಒಳಗಡೆ ಏನು ಬರ್ತಿದ್ದಾರೆ, ಅಲ್ಲಿ ಯಾವ ರಿಪೀಟೆಡ್ ವರ್ಡ್ಸ್ ಬರಾಕತ್ತಿದಾವ, ಅವುಗಳನ್ನೆಲ್ಲ ಇಲ್ಲಿ ಚೆಕ್ ಮಾಡಲಿಕ್ಕೆ ಶುರು ಮಾಡಿರಿ. ಇದರಿಂದ ನಿಮ್ಗೆ ಐಡಿಯಾ ಬರ್ತೈತಿ ಇವ ಆ್ಯಕ್ಚುಲಿ ಸ್ಟ್ರಾಂಗ್ ಕೀವರ್ಡ್ಸ್ ಇದಾವ. ಸೊ ಇವುಗಳನ್ನು ಯೂಸ್ ಮಾಡಿಕೊಂಡು ನಾನು ನನ್ನ ಟೈಟಲ್ಸ್ಗಳನ್ನು ಬರಿಬೇಕಾ, ಆಮೇಲೆ ಡಿಸ್ಕ್ರಿಪ್ಷನ್ಸ್ಗಳನ್ನು ಬರಿಬೇಕು ಅಂತೇಳಿ. ವಿಡಿಯೋಗಳನ್ನು ನೋಡಿ ಲಿಸ್ಟ್ ಮಾಡಿದ ತಕ್ಷಣ ನೀವು ಇನ್ನೂ ಒಂದು ಸ್ಟೆಪ್ ಮಾಡಬೇಕಾ. ಅದೇನಪ್ಪ ಅಂದರೆ, ಆ್ಯಸ್ ಅ ವ್ಯೂವರ್ ಈ ಒಂದು ಲಿಸ್ಟ್ ಏನು ಮಾಡಿದ್ರಲ್ಲ, ಈ ಲಿಸ್ಟ್ ಒಳಗಿರೋ ಕೀವರ್ಡ್ಸ್ಗಳನ್ನು ನೀವೇನಾದರೂ ಆ್ಯಸ್ ಅ ವ್ಯೂವರ್ ನೋಡಿದ್ರಪ್ಪ ಯೂಟ್ಯೂಬ್ ಒಳಗೆ, ಅವಾಗ ನೀವು ಅದನ್ನು ಕ್ಲಿಕ್ ಮಾಡ್ತಿರೋ ಇಲ್ಲೋ, ಆ ಒಂದು ಥಂಬ್ನೇಲನ್ನು ಕ್ಲಿಕ್ ಮಾಡ್ತಿರೋ ಇಲ್ಲೋ, ಆ ಒಂದು ವಿಡಿಯೋನ ಕ್ಲಿಕ್ ಮಾಡ್ತಿರೋ ಇಲ್ಲೋ ಆ ಟೈಟಲ್ ನೋಡಿ ಅಂತ ಒಂದು ಸಾರಿ ಥಿಂಕ್ ಮಾಡಿ. ನಿಮ್ಮ ಆನ್ಸರ್ ಏನಾದರೂ ಎಸ್, ನಾ ಈ ಥರ ಟೈಟಲ್ ನೋಡಿದ್ನಿ ಅಂದರೆ ಕ್ಲಿಕ್ ಮಾಡ್ತೀನಿ ಅಂತ ಎಸ್ ಅಂತ ಬಂತು ಅಂದರೆ ಅದು ನಿಮ್ಮ ಸ್ಟ್ರಾಂಗ್ ಕೀವರ್ಡ್ ಆಗಿರ್ತೈತಿ. ಅದ ಕೀವರ್ಡ್ ಮೇಲೆ ವಿಡಿಯೋಸ್ ಮಾಡಿರಿ. ಇದು ಬಿಟ್ಟು ಎರಡನೇ ಆಪ್ಷನ್ ಏನಂದ್ರೆ ಪೇಡ್ ಟೂಲ್ಸ್. ನಾ ಇದನ್ನು ರೆಕಮೆಂಡ್ ಮಾಡೋಂಗಿಲ್ಲ. ಇದ್ರೊಳಗೆ ನನಗೆ ಗೊತ್ತಿರೋದು 2 ಟೂಲ್ಸ್. ಒಂದು TubeBuddy, ಎರಡನೇದು vidIQ. ಇದನ್ನ ಭಾಳ ಸಿಂಪಲ್ ಆಗಿ ಇಟ್ಕೊಡ್ರಿ. ಈ ಒಂದು ಟೂಲ್ಸ್ಗಳನ್ನು ನೀವೇನಾದರೂ ಯೂಸ್ ಮಾಡಕತ್ತಿದ್ರಿ ಅಂದ್ರೆ ಸಿಂಪಲ್, ಮೊದಲೇನು ಮಾಡಿರಿ, ಕೀವರ್ಡ್ಗಳನ್ನು ಸರ್ಚ್ ಮಾಡಿರಿ. ಮೊದಲು ವಾಲ್ಯೂಮ್ ನೋಡ್ರಿ, ಯಾವ ವಾಲ್ಯೂಮ್ ಜಾಸ್ತಿ ಐತಲ್ಲ ಆ ಕೀವರ್ಡ್ಗೆ ಜಾಸ್ತಿ ಜನ ಸರ್ಚ್ ಮಾಡಕತ್ತಾರ ಅಂತ ಕನ್ಫರ್ಮ್ ಆಗ್ತೈತಿ. ಎರಡನೇದು ಕಾಂಪಿಟೇಷನ್ ಕಡಿಮೆ ಇರಬೇಕು. ಈ 2 ಪ್ಯಾರಾಮೀಟರ್ ನೋಡ್ರಿ. ಬಾಕಿ ಎಲ್ಲ ಪ್ಯಾರಾಮೀಟರ್ ಅದ್ರೊಳಗಡೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಆ್ಯಸ್ ಅ ಬಿಗಿನರ್, ಬಿಕಾಸ್ ಅದು ನೀವು ಈ ಸದ್ಯಕ್ಕೆ ಮಾಡುವಂಥ ಕೆಲಸ ಅಲ್ವೇ ಅಲ್ಲ. ಓಕೆ, ಸೊ ಈ 2 ಪ್ಯಾರಾಮೀಟರ್ ನೋಡ್ರಿ. ಯಾವ ನಿಮ್ಗೆ ಕೀವರ್ಡ್ ಒಳ್ಳೇದು ಅನಿಸುತ್ತೆ ಆ ಕೀವರ್ಡ್ ಮೇಲೆ ನಿಮ್ಮ ವಿಡಿಯೋಸನ್ನು ಮಾಡಲಿಕ್ಕೆ ಶುರು ಮಾಡಿರಿ. ನಿಮಗೆ ಇವಾಗ ಕೀವರ್ಡ್ಸ್ಗಳನ್ನು ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಯ್ತು. ಬಟ್ ಭಾಳಷ್ಟು ಜನ ಎಲ್ಲಿ ಎಡುತ್ತಾರೆ ಅಂತಂದ್ರೆ, ಅವರು ಇವೆಲ್ಲ ಕೀವರ್ಡ್ಸ್ಗಳನ್ನು ತೊಗೊಂಡು ಹೋಗ್ಬಿಟ್ಟು ಟೈಟಲ್ ಒಳಗಡೆ ಹಾಗೆ ಹಾಕ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. 4-5 ಕೀವರ್ಡ್ಸ್ಗಳನ್ನು ಹಾಕಿಬಿಡ್ತಾರೆ. ಇದರಿಂದ ಏನಾಗ್ತೈತಿ, ಬೋರಿಂಗ್ ಟೈಟಲ್ ಆಗಿಬಿಡ್ತೈತಿ. ಜನ ಇದನ್ನು ಕ್ಲಿಕ್ ಮಾಡೋಂಗಿಲ್ಲ. ಮತ್ತು ಅಲ್ಗಾರಿದಮ್ ಕೂಡ ಟೋಟಲಿ ಕನ್ಫ್ಯೂಸ್ ಆಗ್ತೈತಿ. ಸೊ ಇವಾಗ ನೆಕ್ಸ್ಟ್ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ, ಯಾವ ಥರ ನೀವು ಒಂದೇ ಕೀವರ್ಡನ್ನು ಇಟ್ಕೊಂಡು ಪ್ರಾಪರಾಗಿ ನಿಮ್ಮ ಟೈಟಲ್ಗಳನ್ನು ಬರಿಬೇಕು ಅಂತೇಳಿ. ಟೈಟಲ್ಗಳನ್ನು ಬರೆಯೋದು ಭಾಳ ಸಿಂಪಲ್ ಇರ್ತೈತಿ. ನಿಮ್ಗೊಂದು ಸಿಂಪಲ್ ಫಾರ್ಮುಲಾ ಹೇಳ್ತೇನೆ ನೋಡ್ರಿ. ಮೊದಲನೇದಾಗಿ ನಿಮ್ಮ ಟೈಟಲ್ ಒಳಗಡೆ ಕೀವರ್ಡ್ ಇರಬೇಕಾ. ಎರಡನೇದಾಗಿ ನೀವು ಏನು ಬೆನಿಫಿಟ್ ಕೊಡಾಕತ್ತಾರಲ್ಲ ಆ ಬೆನಿಫಿಟ್ ಬರಿಬೇಕಾ. ಮೂರನೇದಾಗಿ ಇಯರ್ ಅಥವಾ ನಂಬರ್ ಬರಿಬೇಕಾ. ಈ ಸಿಂಪಲ್ ಫಾರ್ಮುಲಾ ಯೂಸ್ ಮಾಡಿರಿ, ನಿಮ್ಮ ಪ್ರತಿಯೊಂದು ಟೈಟಲ್ ಸ್ಟ್ರಾಂಗೆಸ್ಟ್ ಟೈಟಲ್ ಆಗಿರ್ತಾವ. ಇದಷ್ಟೇ ಅಲ್ಲ, ಮತ್ತೊಂದು 4 ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗ್ತೈತಿ. ಒಂದನೇದಾಗಿ ಟೈಟಲ್ಸಲ್ಲಿ ನಿಮ್ಮ ಕೀವರ್ಡ್ಸ್ಗಳನ್ನು ನ್ಯಾಚುರಲ್ ಆಗಿ ಫಿಟ್ ಮಾಡಿರಿ. ಎರಡನೇದಾಗಿ ನಿಮ್ಮ ಟೈಟಲನ್ನು 65 ಕ್ಯಾರೆಕ್ಟರ್ಸ್ಗಿಂತ ಕಡಿಮೆ ಇಡೋಕೆ ಟ್ರೈ ಮಾಡಿರಿ. ಯಾಕಂದ್ರೆ ಮೊಬೈಲ್ ಒಳಗೆ 65 ಕ್ಯಾರೆಕ್ಟರ್ಸ್ ಪ್ರಾಪರ್ ಆಗಿ ಕಾಣಿಸ್ತಾವೆ. ಮೂರನೇದಾಗಿ ಸಿಂಪಲ್ ವರ್ಡ್ಸ್ಗಳನ್ನು ಯೂಸ್ ಮಾಡಿರಿ. ಯಾವುದೇ ಕಾಂಪ್ಲಿಕೇಟೆಡ್ ವರ್ಡ್ಸ್ಗಳನ್ನು ಆ್ಯಡ್ ಮಾಡಬೇಡ್ರಿ. ಜನರಿಗೆ ಆ್ಯಕ್ಚುಲಿ ಸಿಂಪ್ಲಿಸಿಟಿ ಭಾಳ ಹಿಡಿಸ್ತೈತಿ. ನಾಲ್ಕನೇದಾಗಿ ನೀವು ವಿಡಿಯೋ ಒಳಗೆ ಏನು ಎಕ್ಸ್ಪ್ಲೇನ್ ಮಾಡಿದಾರಲ್ಲ ಅದನ್ನು ಬರೀರಿ. ಬೇರೆ ಯಾವುದೋ ಒಂದು ಆಸೆ ಪಟ್ಟ ಕ್ಲಿಕ್ ಬೈಟ್ ಅಂತ ಕರೀತಾರೆ, ಏನೋ ಒಂದು ಬೇರೆ ಪ್ರಾಮಿಸನ್ನು, ಸುಳ್ಳು ಪ್ರಾಮಿಸನ್ನು
ಟೈಟಲ್ ಒಳಗಡೆ ಮತ್ತು ತಮ್ನೇಲ್ ಒಳಗಡೆ ಮಾಡೋಕೆ ಹೋಗ್ಬೇಡ್ರಿ. ಇದರಿಂದ ನಿಮ್ಮ CTRಗೆ ಹೊಡ್ತಾ ಬೀಳ್ತೈತಿ. ಅವ್ರು ಕ್ಲಿಕ್ ಏನೋ ಮಾಡ್ತಾರೆ, ಆಮೇಲೆ ನಿಮ್ಮ ವಾಚ್ ಟೈಮ್ ಬರೋಂಗಿಲ್ಲ. ಸೊ ವಾಚ್ ಟೈಮ್ ಕಡಿಮೆ ಬಂತಂದ್ರೆ ನಿಮ್ಮ ವ್ಯೂಸ್ ಕಡಿಮೆ ಬರೋಕ್ಕೆ ಶುರು ಆಗ್ತಾವೆ, ನಿಮ್ಮ ರೆಕಮೆಂಡೇಶನ್ ಕಡಿಮೆ ಆಗ್ತಾವೆ, ನಿಮ್ಮ ಚಾನಲ್ ಹಾಳಾಗಿ ಹೋಗ್ಬಿಡ್ತೈತಿ. ಏನು ಪ್ರಾಮಿಸ್ ಮಾಡಿರ್ತಾರಲ್ಲ ಅದನ್ನು ಎಕ್ಸಾಕ್ಟಾಗಿ ಬರೀರಿ, ಏನು ಸುಳ್ಳು ಬರೆಯೋಕೆ ಹೋಗ್ಬೇಡ್ರಿ, ಕ್ಲಿಕ್ ಬೇಟನ್ನು ಮಾಡೋಕೆ ಹೋಗ್ಬೇಡ್ರಿ. ನಿಮ್ಗೆ ನಾ ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲನ್ನು ತೋರ್ಸಾಕತ್ತಿದ್ದೇನೆ. ಯೂಟ್ಯೂಬ್ SEO ಕನ್ನಡ ಹೌ ಟು ರ್ಯಾಂಕ್ ಯುವರ್ ವಿಡಿಯೋಸ್ ಇನ್ 2025. ಈ ಒಂದು ಟೈಟಲ್ ಏನೈತಿಲ್ಲ, ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಅದೆಲ್ಲ ರೂಲ್ಸ್ಗಳನ್ನು ಈ ಟೈಟಲ್ ಫಾಲೋ ಮಾಡಿದ್ವಿ. ಇವಾಗ ನಿಮ್ಗೆ ಪ್ರಾಪರ್ ಆಗಿ ಟೈಟಲ್ಗಳನ್ನು ಯಾವ ಥರ ಬರೀಬೇಕು, ಕೀವರ್ಡ್ಸ್ಗಳನ್ನು ಯಾವ ಥರ ಅದರೊಳಗಡೆ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಗೊತ್ತಾಯ್ತು. ಇವಾಗ ನಿಮ್ಮ ಟೈಟಲ್ಸ್ ಸ್ಟ್ರಾಂಗ್ ಆಗಿದಾವೆ. ಬಟ್ ಭಾಳಷ್ಟು ಜನಕ್ಕೆ ಒಂದು ರಾಂಗ್ ಕನ್ಸೆಪ್ಷನ್ ಐತಿ. ಅದೇನಪ್ಪ ಅಂದ್ರೆ ಯೂಟ್ಯೂಬ್ ಬರೀ ಟೈಟಲನ್ನು ಮಾತ್ರ ನೋಡಿ ರೆಕಮೆಂಡ್ ಮಾಡ್ತೈತೆ ಅಂತೇಳಿ. ಇಲ್ಲ, ಆ್ಯಕ್ಚುಲಿ ಯೂಟ್ಯೂಬ್ ನಿಮ್ಮ ಡಿಸ್ಕ್ರಿಪ್ಷನನ್ನು ಕಂಪ್ಲೀಟಾಗಿ ಓದ್ತೈತಿ. ಅದರೊಳಗಡೆ ಏನು ಬರ್ತಿದ್ದಾರಲ್ಲ ಅದರಿಂದ ಕೂಡ ನಿಮ್ಮ ವಿಡಿಯೋ ರೆಕಮೆಂಡೇಶನ್ಸನ್ನು ಯೂಟ್ಯೂಬ್ ಮಾಡ್ತೈತಿ. ಸೊ ಅದನ್ನು ಯಾವ ಥರ ಬರಿಬೇಕು, ಇವತ್ತಿನ 2026 AI ಇದನ್ನು ಜಾಸ್ತಿ ಓದಾಕತ್ತೈತಿ. ಸೊ ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ನಾನು ನಿಮ್ಗೆ ಇವಾಗ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿಮ್ಮ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನನ್ನು 3 ಸಿಂಪಲ್ ಪಾರ್ಟ್ ಒಳಗಡೆ ನೀವು ಬರಿಬೇಕು. ಮೊದಲನೇದಾಗಿ ಫಸ್ಟ್ 2-3 ಲೈನ್ಸ್ ಒಳಗಡೆ ನಿಮ್ಮ ಕೀವರ್ಡನ್ನು ನ್ಯಾಚುರಲ್ ಆಗಿ ಫಿಟ್ ಮಾಡಿರಿ. ಅದಾದಮೇಲೆ ನೀವು ಈ ವಿಡಿಯೋ ಒಳಗೆ ಏನನ್ನ ಎಕ್ಸ್ಪ್ಲೇನ್ ಮಾಡಕತ್ತಿರಲ್ಲ ಅದನ್ನು ಕೂಡ ಸಿಂಪಲ್ ವರ್ಡ್ಸ್ ಒಳಗಡೆ ಎಕ್ಸ್ಪ್ಲೇನ್ ಮಾಡಿರಿ. ಮೂರನೇದಾಗಿ ಕೆಳಗಡೆ ಒಂದು ಕಾಲ್ ಟು ಆ್ಯಕ್ಷನನ್ನು ಕೊಡ್ರಿ. ಫಾರ್ ಎಕ್ಸಾಂಪಲ್, ನಾ ಇಲ್ಲಿ ಒಂದು ಎಕ್ಸಾಂಪಲನ್ನು ನಿಮ್ಗೆ ಸ್ಕ್ರೀನ್ ಮೇಲೆ ತೋರ್ಸಾಕತ್ತೇನೆ. ಇನ್ ದಿಸ್ ವಿಡಿಯೋ ಯು ವಿಲ್ ಲರ್ನ್ ಯೂಟ್ಯೂಬ್ SEO ಇನ್ ಕನ್ನಡ. I will show you 9 simple steps to rank your videos and get more views in 2026. If this helps, like the video and subscribe for more Kannada creator tips. ಸೊ ಈ ಥರ ನೀವು ಬರೆದ್ರಿ ಅಂದರೆ ಯೂಟ್ಯೂಬ್ ಅಲ್ಗಾರಿದಮ್ಗೆ ಗೊತ್ತಾಗ್ತೈತಿ ಈ ವಿಡಿಯೋ ಒಳಗೆ ಯೂಟ್ಯೂಬ್ SEO ಬಗ್ಗೆ ಡಿಸ್ಕಸ್ ಮಾಡಕತ್ತಾರ. ಇದನ್ನು ಯಾರ್ಯಾರು ಯೂಟ್ಯೂಬ್ SEO ಬಗ್ಗೆ ಸರ್ಚ್ ಮಾಡ್ತಾರಲ್ಲ ಎಲ್ಲರಿಗೂ ಈ ವಿಡಿಯೋ ರೆಕಮೆಂಡ್ ಆಗ್ತೈತಿ. ಸೊ ಈ ಥರ ನೀವು ನಿಮ್ಮ ಡಿಸ್ಕ್ರಿಪ್ಷನನ್ನು ಫಸ್ಟ್ 2-3 ಲೈನ್ಸನ್ನು ಬರಿಬೇಕು. ಇದಾದಮೇಲೆ ಎರಡನೇದ ಟೈಮ್ ಸ್ಟ್ಯಾಂಪ್ಸನ್ನು ಬರಿಬೇಕು. ಎರಡನೇ ಪಾರ್ಟ್ ಒಳಗಡೆ ಟೈಮ್ ಸ್ಟ್ಯಾಂಪ್ಸನ್ನು ಬರಿಬೇಕು. ಟೈಮ್ ಸ್ಟ್ಯಾಂಪ್ಸಿಂದ ಏನಾಗ್ತೈತಿ ಅಂದರೆ ನೀವು ಟೈಮ್ ಸ್ಟ್ಯಾಂಪ್ ಬರೆದ್ರಿ ಅಂದರೆ ಅದು ಪಾರ್ಟ್ ಆಗಿ ನಿಮ್ಮ ವಿಡಿಯೋನ ಡಿವೈಡ್ ಮಾಡ್ತೈತಿ. ಇದರಿಂದ ಅಲ್ಗೋರಿದಮ್ ಗೊತ್ತಾಗ್ತೈತಿ ಈ ವಿಡಿಯೋ ಒಳಗೆ ಎಷ್ಟು ಡಿಫ್ರೆಂಟ್ ಪಾರ್ಟ್ಗಳಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದಾರ. ಸಪೋಸ್ ಯಾರಾದರೂ ಒಬ್ಬರ ಒಂದು ನಿಮ್ಮ ವಿಡಿಯೋದ ಮಿಡಲ್ ಪಾರ್ಟನ್ನು ಯಾರಾದರೂ ಒಂದು ಸರ್ಚ್ ಮಾಡಿದ್ರೆ, ಸಪೋಸ್ ಯಾವ ಥರ ನೀವು ಟೈಟಲ್ಸ್ಗಳನ್ನು ಬರಿಬೇಕು ಅಂತೇಳಿ, ರೈಟ್? ಸೊ ಅವಾಗ ಯೂಟ್ಯೂಬ್ ಏನು ಮಾಡ್ತೈತಿ, ಇದನ್ನು ಡೈರೆಕ್ಟಾಗಿ ಈ ವಿಡಿಯೋನ ಅವ್ರಿಗೆ ರೆಕಮೆಂಡ್ ಮಾಡ್ತೈತಿ. ಯಾಕಂದರೆ ಈ ವಿಡಿಯೋ ಒಳಗೆ ಭಾಳಷ್ಟು ಪಾಯಿಂಟ್ ಡಿಸ್ಕಸ್ ಮಾಡಿದೆವು, ಬಟ್ ಆ ಟೈಮ್ ಸ್ಟ್ಯಾಂಪ್ ಇರೋದ್ರಿಂದ ಯೂಟ್ಯೂಬ್ಗೆ ಗೊತ್ತೈತಿ ಈ ಪಾಯಿಂಟ್ ಕೂಡ ಈ ವಿಡಿಯೋ ಒಳಗೆ ಐತಿ. ಸೊ ಇದನ್ನು ಇವ್ರಿಗೆ ರೆಕಮೆಂಡ್ ಮಾಡೋಣ ಅಂತೇಳಿ ಇದನ್ನು ಅವ್ರಿಗೆ ತೋರಿಸ್ತೈತಿ. ಮೂರನೇದಾಗಿ ನಿಮ್ಮ ಲಿಂಕ್ಸ್ ಮತ್ತು ಎಕ್ಸ್ಟ್ರಾಸ್ ಏನಾದ್ರು ಇರ್ತೈತಲ್ಲ ಅದನ್ನು ಆ್ಯಡ್ ಮಾಡಿರಿ. ಲಿಂಕ್ಸ್ ಅಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳನ್ನು ಹಾಕಿರಿ, ನಿಮ್ಮ ಅಫಿಲಿಯೇಟ್ ಲಿಂಕ್ಸ್ಗಳನ್ನು ಹಾಕಿರಿ. ನೀವೇನಾದರೂ ಗುಡೀಸ್ ಕೊಡಾಕತ್ತಿದ್ರಿ ಅಂದರೆ, ನೀವು ಟ್ರ್ಯಾಕರ್ಸ್ ಕೊಡಾಕತ್ತಿದ್ರಿ ಅಂದ್ರೆ, ಇಲ್ಲ ಕ್ಯಾಲೆಂಡರ್ಸ್ಗಳನ್ನು ಕೊಡಾಕತ್ತಿದ್ರಿ ಅಂದರೆ ಅವೆಲ್ಲವುಗಳನ್ನು ಲಾಸ್ಟ್ ಪಾರ್ಟಲ್ಲಿ ನೀವು ಆ್ಯಡ್ ಮಾಡಿರಿ. ಸೊ ಈ ಥರ ನೀವು ನಿಮ್ಮ ಡಿಸ್ಕ್ರಿಪ್ಷನ್ಸ್ಗಳನ್ನು ಯೂಟ್ಯೂಬ್ ವಿಡಿಯೋಗೋಸ್ಕರ ಬರಿಬೇಕಾಗ್ತೈತಿ. ನೋಡಿರಿ, ಭಾಳ ಸಿಂಪಲ್ ಆಗಿಡ್ರಿ, ಏನೂ ಕಾಂಪ್ಲಿಕೇಟ್ ಮಾಡೋಕೆ ಹೋಗ್ಬೇಡ್ರಿ. ಸ್ಟ್ರಕ್ಚರ್ ಬೈ ಸ್ಟ್ರಕ್ಚರ್ ಇದನ್ನು ಬರ್ಕೊತ ಹೋಗ್ರಿ. ನಾನು ನಿಮ್ಗೆ ಇದರ ಕಂಪ್ಲೀಟ್ ಗೈಡನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗಡೆ ಒಂದು PDF ರೂಪದೊಳಗೆ ಕೊಡ್ತೇನೆ. ಇದನ್ನು ಫಾಲೋ ಮಾಡಿರಿ ಡೆಲಿಜೆಂಟಾಗಿ ನಿಮ್ಮ ನೆಕ್ಸ್ಟ್ ಎಲ್ಲ ವಿಡಿಯೋಸ್ಗಳಿಗೂ. ಇದರಿಂದ ನಾನು ನಿಮ್ಗೆ 100% ಹೇಳ್ತೇನೆ. ನೆಕ್ಸ್ಟ್ ಒಂದು 4-5 ವಿಡಿಯೋ ನೀವು ಇದನ್ನೇನಾದರೂ ಫಾಲೋ ಮಾಡಿದ್ರಿ ಅಂದರೆ ನಿಮ್ಮ ವ್ಯೂಸ್ ಜಂಪ್ ಆಗಲಿಕ್ಕೆ ಶುರು ಆಗ್ತೈತಿ, ಸಬ್ಸ್ಕ್ರೈಬರ್ಸ್ ಕೂಡ ಜಂಪ್ ಆಗ್ಲಿಕ್ಕೆ ಶುರು ಆಗ್ತಾರೆ. ನಾನು ನಿಮಗೆ ಚಾಲೆಂಜ್ ಮಾಡ್ತೇನೆ, ಇದನ್ನು ಟ್ರೈ ಮಾಡಿರಿ. ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ನಾನು ನಿಮಗೋಸ್ಕರ ಕೊಟ್ಟಿರ್ತೇನೆ. ಇವಾಗ ನಿಮ್ಮ ವಿಡಿಯೋದ ಡಿಸ್ಕ್ರಿಪ್ಷನನ್ನು ಯಾವ ಥರ ಬರೆಯೋದು ಅಂತ ನಿಮಗೆ ಗೊತ್ತಾಯ್ತು. ಅದು SEO ಪ್ರಕಾರ ನಾವು ಸೆಟ್ ಮಾಡಿ ಕೂಡ ಆಯ್ತು. ಇನ್ನು ಒಂದು ಮೆಟಾಡೇಟಾ ಥಿಂಗ್ ಉಳಿದೈತಿ, ಅದೇನಪ್ಪ ಅಂದರೆ ಟ್ಯಾಗ್ಸ್ ಮತ್ತು ಹ್ಯಾಶ್ಟ್ಯಾಗ್ಸ್. ಈ ಟ್ಯಾಗ್ಸ್ ಮತ್ತು ಹ್ಯಾಶ್ಟ್ಯಾಗ್ಸ್ಗಳನ್ನು ಹಾಕೋದ್ರೊಳಗೆ ಭಾಳ ಕಾಂಪ್ಲಿಕೇಟ್ ಮಾಡೋಕೆ ಹೋಗ್ಬೇಡ್ರಿ. ಇದನ್ನು ಸಿಂಪಲ್ ವೇ ಒಳಗಡೆ ಈ ಥರ ಇಟ್ಕೊಡ್ರಿ. ಒಂದನೇದಾಗಿ ನಿಮ್ಮ ಮೇನ್ ಕೀವರ್ಡ್ ಐತಲ್ಲ ಆ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡಿರಿ. ಒಂದು 2 ಮೇನ್ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡಿರಿ. ಸೆಕೆಂಡ್, ಸಬ್ ಕೀವರ್ಡ್ಸ್ ಅಂದರೆ ರಿಲೇಟೆಡ್ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡಿರಿ. ಒಂದು 5 ರಿಲೇಟೆಡ್ ಕೀವರ್ಡ್ಸ್ಗಳನ್ನು ಆ್ಯಡ್ ಮಾಡಿರಿ. ಮೂರನೇದಾಗಿ ನಿಮ್ಮ ಚಾನಲ್ ಮತ್ತು ನಿಮ್ಮ ನೀಶ್ ಏನೈತಲ್ಲ ಅದ್ರ ಮೇಲೆ ಒಂದು 3-4 ಕೀವರ್ಡ್ಸ್ಗಳನ್ನು ಹಾಕಿರಿ. ಇಷ್ಟು ಹಾಕಿದ್ರೆ ಸಾಕು, ಇಷ್ಟ ಟ್ಯಾಗ್ಸ್ ಸಾಕು. 10-15 ಟ್ಯಾಗ್ಸ್ ಮ್ಯಾಕ್ಸಿಮಮ್. ನೀವು 40-50 ಟ್ಯಾಗ್ಸ್ಗಳನ್ನು ಹಾಕುವ ಜರೂರತ್ ಇರೋಂಗಿಲ್ಲ. ನೀವು 40-50 ಕೀವರ್ಡ್ಸ್ ಅಥವಾ ಟ್ಯಾಗ್ಸ್ಗಳನ್ನು ಹಾಕಿದ್ರಿ ಅಂದರೆ ಅಲ್ಗಾರಿದಮ್ ಆ್ಯಕ್ಚುಲಿ ಕನ್ಫ್ಯೂಸ್ ಆಗಿಬಿಡ್ತೈತಿ. ಸೊ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ಹ್ಯಾಶ್ಟ್ಯಾಗ್. ನೋಡಿರಿ, ಹ್ಯಾಶ್ಟ್ಯಾಗ್ ಬರೀ 3 ಹಾಕಿರಿ. ನಾನು ನಿಮ್ಗೆ ಒಂದು ಸಿಂಪಲ್ ಸೂತ್ರ ಹೇಳ್ತೇನೆ ಇದಕ್ಕೆ. ಮೊದಲನೇದಾಗಿ
ನೀವು ವಿಡಿಯೋ ಯಾವುದ್ರ ಮೇಲೆ ಮಾಡಿದಾರಲ್ಲ ಅದರ ಮೇನ್ ಕೀವರ್ಡನ್ನು ಹಾಕಿರಿ. ಎರಡನೇದ ನಿಮ್ಮ ಚಾನಲ್ ಹೆಸರನ್ನು ಹಾಕಿರಿ. ಮೂರನೇದ ನಿಮ್ಮ ನೀಶನ್ನು ಹಾಕಿರಿ. ಈ 3 ಕೀವರ್ಡ್ಸ್ ಸಾಕು. ಯಾಕಂದರೆ ಇವ 3 ಕೀವರ್ಡ್ಸ್ ನಿಮ್ಮ ವಿಡಿಯೋದ ಕೆಳಗಡೆ ಹ್ಯಾಶ್ಟ್ಯಾಗ ತೋರಿಸ್ತೈತಿ. ಇಷ್ಟ ಬೇಕಾ, ನೀವು 10 ಹಾಕಿದ್ರು 3 ತೋರಿಸ್ತೈತಿ, 3 ಹಾಕಿದ್ರು 3 ತೋರಿಸ್ತೈತಿ. ಸೊ 3 ಹಾಕಿರಿ. ಈ ಒಂದು ಸೂತ್ರನ ಫಾಲೋ ಮಾಡಿರಿ, ನಾನು ನಿಮ್ಗೆ ಹೇಳಿದ್ದೆ. ಆಲ್ ರೈಟ್, ಇವಾಗ ನಮ್ಮ ವಿಡಿಯೋ ಫುಲ್ಲಿ ಆಪ್ಟಿಮೈಸ್ಡ್ ಆಗೈತಿ ವಿತ್ SEO ಸ್ಪೆಸಿಫಿಕ್. ನಮ್ಮ ಟೈಟಲ್ಸ್ ಚೆನ್ನಾಗಿದ್ದಾವೆ, ಆಮೇಲೆ ಡಿಸ್ಕ್ರಿಪ್ಷನ್ ಚೆನ್ನಾಗಿ ಬರೆದಿದ್ದೇವೆ, ಟ್ಯಾಗ್ಸ್ಗಳನ್ನು ಚೆನ್ನಾಗಿ ಹಾಕಿದ್ದೇವೆ, ಆಮೇಲೆ ಹ್ಯಾಶ್ಟ್ಯಾಗ್ಸ್ ಕೂಡ ಚೆನ್ನಾಗಿ ಹಾಕಿದ್ದೇವೆ. ಸೊ ನಮ್ಮ ವಿಡಿಯೋ ಇವಾಗ ಪ್ರಾಪರ್ ಆಗಿ SEO ಅಲೈನ್ಡ್ ಆಗೈತಿ. ಆದ್ರೆ ಹೊಸ ಕ್ರಿಯೇಟರ್ಸ್ ಒಂದು ಇಂಪಾರ್ಟೆಂಟ್ ಥಿಂಗನ್ನು ಮರಿತಾರ. ಅದೇನಪ್ಪ ಅಂದರೆ ಪ್ಲೇಲಿಸ್ಟ್ ಇಷ್ಟು ಪವರ್ಫುಲ್ ಚೀಸ್ ಇದಾವಲ್ಲ, ಭಾಳಷ್ಟು ಜನ ಇದನ್ನು ಭಾಳ ಲೈಟ್ ಆಗಿ ತಗೊಂಡಾರ. ಸೊ ಇವಾಗ ಪ್ಲೇಲಿಸ್ಟ್ ಬಗ್ಗೆ ಮಾತಾಡೋಣ. ಪ್ಲೇಲಿಸ್ಟ್ ಎದಕ್ಕೆ ಇಂಪಾರ್ಟೆಂಟ್, ನಾವು ಎದಕ್ಕೆ ಪ್ಲೇಲಿಸ್ಟ್ಗಳನ್ನು ಮಾಡಬೇಕು ಅಂತೇಳಿ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೋಡ್ರಿ, ಪ್ಲೇಲಿಸ್ಟ್ ಕ್ರಿಯೇಟ್ ಮಾಡೋದ್ರಿಂದ ನಮ್ಗೆ 2 ಥಿಂಗ್ಸ್ ಹೆಲ್ಪ್ ಆಗ್ತೈತಿ. ಒಂದೇದ ನಿಮ್ಮ ವಿಡಿಯೋಸನ್ನು ಬ್ಯಾಕ್ ಟು ಬ್ಯಾಕ್ ಪ್ಲೇ ಮಾಡೋಕೆ ಹೆಲ್ಪ್ ಮಾಡ್ತೈತಿ. ಇದರಿಂದ ನಿಮ್ಮ ವಾಚ್ ಟೈಮ್ ಇನ್ಕ್ರೀಸ್ ಆಗ್ತೈತಿ. ವಾಚ್ ಟೈಮ್ ಇನ್ಕ್ರೀಸ್ ಆದಂಗೆ ನಿಮ್ಮ ರೆವೆನ್ಯೂ ಇನ್ಕ್ರೀಸ್ ಆಗ್ತೈತಿ, ದುಡ್ಡು ಜಾಸ್ತಿ ಬರ್ತೈತಿ. ಎರಡನೇದಾಗಿ ಯೂಟ್ಯೂಬ್ಗೆ ನಿಮ್ಮ ಚಾನಲನ್ನು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಹೆಲ್ಪ್ ಆಗ್ತೈತಿ. ಯಾಕಂದರೆ ನೀವು ಯಾವಾಗ ಪ್ಲೇಲಿಸ್ಟ್ಗಳನ್ನು ಹಾಕ್ತಿರಲ್ಲ ಅವಾಗ ನೀವು ಒಂದು ಸ್ಟ್ರಕ್ಚರನ್ನು ಮೇಂಟೈನ್ ಮಾಡಿರ್ತೀರಿ. ಆ ಸ್ಟ್ರಕ್ಚರಿಂದ ಯೂಟ್ಯೂಬ್ಗೆ ಗೊತ್ತಾಗ್ತೈತಿ ಇಲ್ಲಿ ಇದನ್ನು ಕೋರ್ಸ್ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೈತಿ. ಮತ್ತು ಅದರೊಳಗೆ ಭಾಳಷ್ಟು ಕೀವರ್ಡ್ಸ್ ಬಂದುಬಿಡ್ತಾವೆ. ಒಂದೇ ಪ್ಲೇಲಿಸ್ಟ್ ಒಳಗೆ ಭಾಳಷ್ಟು ಕೀವರ್ಡ್ಸ್ ಬರ್ತಾವೆ ಒಂದು ದೊಡ್ಡ ನೀಶಿಗೆ. ಸೊ ಅವಾಗ ಯಾರು ಸರ್ಚ್ ಮಾಡಿದ್ರು ಅಂದರೆ ನಿಮ್ಮ ಈ ಒಂದು ಪ್ಲೇಲಿಸ್ಟನ್ನು ಅಲ್ಲಿ ಪುಷ್ ಮಾಡ್ತೈತಿ ಅಥವಾ ರೆಕಮೆಂಡ್ ಮಾಡ್ತೈತಿ. ಇದರಿಂದ ನಿಮ್ಮ ವಾಚ್ ಟೈಮ್ ಇನ್ಕ್ರೀಸ್ ಆಗ್ತೈತಿ, ದುಡ್ಡು ಜಾಸ್ತಿ ಆಗ್ತೈತಿ. ಸೊ ಇದಕ್ಕೋಸ್ಕರ ಪ್ಲೇಲಿಸ್ಟನ್ನು ಮಾಡೋದು ಭಾಳ ಇಂಪಾರ್ಟೆಂಟ್. ಹಾಗಾದರೆ ಪ್ಲೇಲಿಸ್ಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತೇನೆ. ಫಸ್ಟ್ ಆಫ್ ಆಲ್ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಡ್ರಿ. ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಕ್ರಿಯೇಟ್ ಅಂತ ಐತಲ್ಲ, ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ನಿಮ್ಗೆ 3rd ಆಪ್ಷನ್ ಐತೆ ನೋಡ್ರಿ, ಕ್ರಿಯೇಟ್ ನ್ಯೂ ಪ್ಲೇಲಿಸ್ಟ್. ಇದನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಮೊದಲೇ ನೀವು ನಿಮ್ಮ ಯೂಟ್ಯೂಬ್ ಪ್ಲೇಲಿಸ್ಟ್ಗೆ ಒಂದು ಹೆಸರನ್ನು ಕೊಡಬೇಕು. ಸಪೋಸ್ ನಾ ಇವಾಗ ಇಲ್ಲಿ ಈ ಥರ ಕೊಡ್ತಾ ಇದ್ದಾನೆ. ಇದನ್ನು ಕೂಡ ವಿತ್ ಕೀವರ್ಡ್ಸ್ ಕೊಡ್ರಿ. ಕೀವರ್ಡ್ಸ್ಗಳನ್ನು ಯೂಸ್ ಮಾಡಿರಿ ಈ ಟೈಟಲಲ್ಲೂ ಕೂಡ. ಓಕೆ, ಯೂಟ್ಯೂಬ್ SEO ಇನ್ ಕನ್ನಡ. ಸೊ ಈ ಥರ ಒಂದು ಟೈಟಲನ್ನು ಹಾಕ್ಕೊಡ್ರಿ. ಇದಕ್ಕೆ ತಕ್ಕಂಗೆ ಒಂದು ಡಿಸ್ಕ್ರಿಪ್ಷನನ್ನು ಬರೀರಿ. ಇನ್ ದಿಸ್ ಪ್ಲೇಲಿಸ್ಟ್ you will learn everything about YouTube SEO in simple ಕನ್ನಡ. ಸೊ ಇಷ್ಟು ಸಿಂಪಲ್ ಆಗಿ ಬರೆದು ಬಿಡ್ರಿ ಸಾಕು. ನೋಡ್ರಿ, ನಾ ಇಲ್ಲಿ ಕೀವರ್ಡನ್ನು ಯೂಸ್ ಮಾಡಿದ್ದೇನೆ, ಯೂಟ್ಯೂಬ್ SEO. ಸೊ ಇಲ್ಲಿ ಕೀವರ್ಡನ್ನು ಯೂಸ್ ಮಾಡಿದ್ದೇನೆ. ಸೊ ಈ ಥರ ಡಿಸ್ಕ್ರಿಪ್ಷನನ್ನು ಬರೀರಿ. ಆಮೇಲೆ ವಿಸಿಬಿಲಿಟಿ ಪಬ್ಲಿಕಲ್ಲಿ ಇಡ್ರಿ. ಡಿಫಾಲ್ಟ್ ಆರ್ಡರ್ ಏನೈತಿಲ್ಲ ಯಾವುದನ್ನು ನೀವು ಇದನ್ನು ಏನು ಮಾಡಿರಿ, ಆರ್ಡ್ರನ್ನು ಪ್ರಾಪರಾಗಿ ಮಾಡಿಕೊಡ್ರಿ. ಇದೇನಾದರೂ ನಿಮ್ದು ಕೋರ್ಸ್ ಇತ್ತು ಅಂದರೆ ಮೊದಲನೇ ವಿಡಿಯೋ ಫಸ್ಟಲ್ಲಿ ತೋರಿಸ್ಬೇಕು, ಇವಾಗಿನ ವಿಡಿಯೋ ಲಾಸ್ಟಲ್ಲಿ ತೋರಿಸ್ಬೇಕು. ಸೊ ನಿಮ್ಗೆ ಯಾವ ವಿಡಿಯೋಸ್ ಇದ್ದಾವಲ್ಲ ಅದ್ರ ಮೇಲೆ ನೀವು ಇದನ್ನು ಆರ್ಡರ್ ಮಾಡ್ಕೋಬೇಕಾಗ್ತೈತಿ. ಸಪೋಸ್ ನಾ ಹೇಳ್ದಂಗೆ ಇದೇನಾದರೂ ಕೋರ್ಸ್ ಇತ್ತು ಅಂತಂದ್ರೆ ಪ್ರಾಪರಾಗಿ 1 by 1 ಕಲ್ಕೊಂಡು ಹೋಗ್ಬೇಕಿತ್ತಂದ್ರೆ ನಾವು ಓಲ್ಡೆಸ್ಟ್ ಫಸ್ಟ್ ಇಡ್ತಾನೆ. ಯಾಕಂದರೆ ಮೊದಲನೇದ ವಿಡಿಯೋ ಯಾವುದು ಸ್ಟಾರ್ಟಿಂಗ್ ಬಿಗಿನರ್ ವಿಡಿಯೋ ಐತಲ್ಲ ಅದನ್ನು ಭಾಳ ದಿನ ಹಿಂದ್ಗಡೆನೇ ಹಾಕಿರ್ತಾನೆ. ಸೊ ಹಂಗಾದ್ರೆ ಓಲ್ಡೆಸ್ಟ್ ವಿಡಿಯೋ ಫಸ್ಟ್ ಬರಬೇಕು. ಸೊ ಆ ಥರ ಇಲ್ಲಿ ನೀವು ಆರ್ಡರ್ ಮಾಡಿಕೊಡ್ರಿ. ಆಮೇಲೆ ಲ್ಯಾಂಗ್ವೇಜ ನೀವು ಟೈಟಲ್ಸನ್ನು ಯಾವುದೇ ಲ್ಯಾಂಗ್ವೇಜ್ ಒಳಗೆ ಐತಲ್ಲ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಡ್ರಿ. ಜನರಲಿ ಇದೆ ಇಂಗ್ಲೀಷ್ ಆಗಿರ್ತೈತಿ. ಓಕೆ, ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಆಲ್ರೆಡಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರಿ ಅಂದರೆ ಅವುಗಳನ್ನು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ನಿಮಗೆಲ್ಲ ವೀಡಿಯೋಸ್ ಕಾಣಿಸ್ಲಿಕ್ಕೆ ಶುರು ಆಗ್ತಾವೆ. ಇದು ಹೊಸ ಚಾನಲ್ ಐತೆ ಅದಕ್ಕೆ ಇಲ್ಲಿ ಕಾಣಿಸಾಕತ್ತಿಲ್ಲ. ಸೊ ಇಲ್ಲಿ ವೀಡಿಯೋಸ್ ಕಾಣಿಸ್ಲಿಕ್ಕೆ ಶುರು ಆಗ್ತಾವೆ. ಅವುಗಳನ್ನು ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಡನ್ ಅಂತ ಕೊಟ್ಟರೆ ಆ ವಿಡಿಯೋಸ್ ಈ ಪ್ಲೇಲಿಸ್ಟ್ಗೆ ಆ್ಯಡ್ ಆಗ್ತಾವೆ. ಸೊ ಈ ಥರ ನೀವು ಯೂಟ್ಯೂಬ್ ಪ್ಲೇಲಿಸ್ಟ್ಗಳನ್ನು ಕ್ರಿಯೇಟ್ ಮಾಡ್ಬೋದು. ಇವಾಗ ನೀವು ಕಂಪ್ಲೀಟ್ SEO ಸಿಸ್ಟಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಿ. ಬಟ್ ಈ ವಿಡಿಯೋನ ಮುಗಿಸೋದಕ್ಕಿಂತ ಮುಂಚೆ ತುಂಬ ಜನ ಬಿಗಿನರ್ಸ್ ಮಾಡುವಂಥ ಕ್ರಿಟಿಕಲ್ ಮಿಸ್ಟೇಕ್ಸ್ಗಳನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾಕಂದರೆ ನೀವೇನಾದರೂ ಈ ಮಿಸ್ಟೇಕನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಕೂಡ ಏನೂ ಯೂಸ್ ಆಗಂಗಿಲ್ಲ. ಮೊದಲನೇದಾಗಿ ಕೀವರ್ಡ್ ಸ್ಟಫಿಂಗ್. ಅಂದ್ರೆ ಕೀವರ್ಡ್ಸ್ ಇದಾವ ಅಂತೇಳಿ ಭಾಳಷ್ಟು ಕೀವರ್ಡ್ಸ್ಗಳನ್ನು ಹಾಗೆ ತುಂಬ್ಕೊತ ಹೋಗಬೇಡ್ರಿ. ಯಾಕಂದರೆ ಇದರಿಂದ ಅಲ್ಗೋರಿದಮ್ ಕನ್ಫ್ಯೂಸ್ ಆಗ್ತೈತಿ. ಕನ್ಫ್ಯೂಸ್ ಆಯ್ತಂದ್ರೆ ನಿಮ್ಗೆ ವ್ಯೂಸ್ ಕಡಿಮೆ ಬರ್ತಾವೆ. ವ್ಯೂಸ್ ಕಡಿಮೆ ಬಂದರೆ ನಿಮ್ಮ ಚಾನಲ್ ಗ್ರೋ ಆಗಂಗಿಲ್ಲ. ಎರಡನೇದಾಗಿ
ಮಿಸ್ಲೀಡಿಂಗ್ ಟೈಟಲ್ಸ್. ನಿಮಗೆ ಇವಾಗ ಆಲ್ರೆಡಿ ಗೊತ್ತಾಗೈತಿ ಯಾವ ಥರ ಟೈಟಲ್ಸ್ಗಳನ್ನು ಬರಿಬೇಕು ಅಂತೇಳಿ. ಅದನ್ನು ಡೆಲಿಜೆಂಟಾಗಿ ಫಾಲೋ ಮಾಡಿರಿ. ಅನ್ನೆಸೆಸರಿ ಯಾವುದೋ ಒಂದು ಫ್ಯಾನ್ಸಿ ವರ್ಡ್ಗಳನ್ನು ಯೂಸ್ ಮಾಡೋಕೆ ಹೋಗ್ಬೇಡ್ರಿ ಟೈಟಲ್ ಒಳಗಡೆ. ಸಿಂಪಲ್ ಆಗಿಡ್ರಿ. ಮತ್ತು ಏನು ಪ್ರಾಮಿಸ್ ಮಾಡಿದಿರಿ ಅದನ್ನು ಏನು ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡಿದಿರಲ್ಲ ಅದನ್ನು ಬರೀರಿ. ಅದು ಬಿಟ್ಟು ಫೇಕ್ ಪ್ರಾಮಿಸ್ಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೂರನೇದಾಗಿ ಎಂಪ್ಟಿ ಡಿಸ್ಕ್ರಿಪ್ಷನನ್ನು ಯಾವತ್ತೂ ಖಾಲಿ ಬಿಡಬೇಡ್ರಿ. ನಾನು ನಿಮ್ಗೆ ಒಂದು ಸ್ಟ್ರಕ್ಚರನ್ನು ಹೇಳಿದ್ದೇನೆ, ಆ ಸ್ಟ್ರಕ್ಚರ್ ಪ್ರಕಾರ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅದೇ ಥರ ಫಾಲೋ ಮಾಡಿ ಡಿಸ್ಕ್ರಿಪ್ಷನ್ಸ್ಗಳನ್ನು ಬರೀರಿ. ಭಾಳ ಅಂದ್ರೆ 5 ರಿಂದ 10 ನಿಮಿಷ ಆಗ್ತೈತಿ. ನೀವು ಇದಕ್ಕೆ ChatGPT ಕೂಡ ಯೂಸ್ ಮಾಡ್ಬೋದು. ಒಂದ್ಸರಿ ಆ ಸ್ಟ್ರಕ್ಚರನ್ನು ChatGPT ಕೊಡ್ರಿ, ಆಮೇಲೆ ನೀವು ಪ್ರತಿಯೊಂದು ವಿಡಿಯೋಕ್ಕೂ ಅದಕ್ಕೆ ಹೇಳಿದ್ರಂದ್ರೆ ಅದು ನಿಮ್ಗೆ ಆಟೋಮೆಟಿಕ್ ಆಗಿ ಅದೇ ಫಾರ್ಮ್ಯಾಟ್ ಒಳಗಡೆ ನಿಮ್ಗೆ ಡಿಸ್ಕ್ರಿಪ್ಷನನ್ನು ಕೊಡ್ತೈತಿ. ನಾಲ್ಕನೇದಾಗಿ ಇರ್ರೆಗ್ಯುಲರ್ ಅಪ್ಲೋಡ್ಸ್. ಭಾಳ ಜನ ನ್ಯೂ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಒಂದು ವಿಡಿಯೋ ಹಾಕ್ತಾರೆ, ಆಮೇಲೆ ಒಂದು 4-5 ವಿಡಿಯೋ ಹಾಕ್ತಾರೆ, ಒಂದು ವಾರ ಬಿಟ್ಟು 15 ದಿನ ಬಿಟ್ಟು, ಆಮೇಲೆ ವಿಡಿಯೋದನ್ನು ಹಾಕೋದು ಬಂದ್ ಮಾಡಿಬಿಡ್ತಾರೆ. ನನಗೆ ಗೊತ್ತೈತಿ ಇದು ಎದಕ್ಕೆ ಆಗ್ತೈತಿ ಅಂತೇಳಿ. ಅವ್ರು ಏನಂತಾರೆ, ಓಕೆ ನಾ ಇಷ್ಟೆಲ್ಲ ವಿಡಿಯೋ ಮಾಡಿದೆ, ಬಟ್ ನನಗೆ ಜಾಸ್ತಿ ವ್ಯೂಸ್ ಬರತ್ತಿಲ್ಲ, ಜಾಸ್ತಿ ಲೈಕ್ಸ್ ಬರಾಕತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಬರಾಕತ್ತಿಲ್ಲ, ಇದು ವರ್ಕೌಟ್ ಆಗತ್ತಿಲ್ಲ ಅಂತೇಳಿ ಡಿಮೋಟಿವೇಟ್ ಆಗಿ ವಿಡಿಯೋಸ್ಗಳನ್ನು ಹಾಕೋದನ್ನು ಬಂದ್ ಮಾಡ್ತಾರೆ. ನೋಡ್ರಿ, ಯೂಟ್ಯೂಬ್ ಒಳಗೆ ಸಕ್ಸಸ್ ಸಿಗ್ಬೇಕಂದ್ರೆ ಲಾಂಗ್ ಟರ್ಮ್ ಥಿಂಕ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನೀವು ಒಂದು 6 ತಿಂಗಳ 1 ವರ್ಷ ಗುರಿ ಇಟ್ಟ ಕೆಲಸ ಮಾಡ್ಬೇಕು. ನೀವೇನಾದರೂ 4 ದಿನ ಅಪ್ಲೋಡ್ ಮಾಡಿ ಆಮೇಲೆ ವ್ಯೂಸ್ ಬರಲಿಲ್ಲ ಅಂದರೆ, ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಗೆ ಸಕ್ಸಸ್ ಸಿಗಂಗಿಲ್ಲ. ಮತ್ತು ಇನ್ನೂ ಒಂದು ಏನಂದರೆ, ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಪ್ರತಿಯೊಂದು ವಿಡಿಯೋನು ಅಪ್ಲೋಡ್ ಮಾಡಬೇಕಂದ್ರೆ ಒಂದು ದಿನಾನ ಫಿಕ್ಸ್ ಮಾಡಿಕೊಡ್ರಿ, ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಡ್ರಿ. ಫಾರ್ ಎಕ್ಸಾಂಪಲ್, ಮಂಗಳವಾರ 6 ಗಂಟೆಗೆ ಪ್ರತಿ ವಾರ ನಾ ವಿಡಿಯೋ ಹಾಕ್ತೀನಿ ಅಂತೇಳಿ ಡಿಸೈಡ್ ಮಾಡಿರಿ. ಅದೇ ಒಂದು ಸ್ಟ್ರಕ್ಚರ್ ಪ್ರಕಾರ ನೀವು ವರ್ಕ್ ಮಾಡ್ಕೊಂತ ಹೋಗ್ರಿ. ಪಾಯಿಂಟ್ ನಂಬರ್ 5, ಭಾಳಷ್ಟು ಜನ ಬಿಗಿನರ್ಸ್ ಇಲ್ಲೇ ಭಾಳ ಮಿಸ್ಟೇಕ್ ಮಾಡ್ತಾರೆ. ಏನು ಅನ್ಕೊಂತಾರೆ, ನಂದು SEO ಅಂತೂ ಆರಾಮ್ ಚೆನ್ನಾಗೈತಿ, ನನ್ನ ವಿಡಿಯೋ ಸ್ವಲ್ಪ ಚೆನ್ನಾಗಿರಲಿಲ್ಲ ಅಂದ್ರೂ ಓಕೆ ಅಂತ ಅನ್ಕೊಂತಾರೆ. ನೋಡ್ರಿ, ಇದು ಅರ್ಧ ಸತ್ಯ ಐತಿ, ಅರ್ಧ ಸುಳ್ಳು ಐತಿ. ಯಾಕಂದ್ರೆ ನಿಮ್ಮ SEO ನಿಮ್ಮ ವಿಡಿಯೋನ ರೈಟ್ ಪರ್ಸನ್ ತನಕ ತೊಗೊಂಡೋಗಿ ಸೇರಿಸೋ ತನಕ ಮಾತ್ರ ಹೆಲ್ಪ್ ಮಾಡ್ತೈತಿ. ಆದರೆ ನಿಮ್ಮ ವಿಡಿಯೋ ಚೆನ್ನಾಗಿ ಅಥವಾ ನಿಮ್ಮ ವ್ಯೂವರ್ ಚೆನ್ನಾಗಿ ನಿಮ್ಮ ವಿಡಿಯೋ ಎಂಡ್ವರೆಗೂ ನೋಡ್ಬೇಕಂದ್ರೆ ಅದ್ರೊಳಗೆ ಪ್ರಾಪರ್ ಅಲೈನ್ಮೆಂಟ್ಸ್ ಇರಬೇಕು. ಪ್ರಾಪರಾಗಿ ನೀವು ಏನು ಹೇಳಿದಾರಲ್ಲ, ಟೈಟಲ್ ಒಳಗೆ ಏನು ಹೇಳಿದಾರಲ್ಲ ಅದನ್ನೇ ಎಕ್ಸ್ಪ್ಲೇನ್ ಮಾಡಿರ್ಬೇಕು. ಏನೂ ಫೇಕ್ ಪ್ರಾಮಿಸಸ್ ಇರಬಾರ್ದು, ಟೀಚಿಂಗ್ ಚೆನ್ನಾಗಿರ್ಬೇಕು. ಸೊ ಈ ಎಲ್ಲ ಪಾಯಿಂಟ್ಸ್ಗಳನ್ನು ತಲೆಯೊಳಗೆ ಇಟ್ಕೊಳ್ರಿ. ಫೇಕ್ ಪ್ರಾಮಿಸಸ್ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಈ 5 ಮಿಸ್ಟೇಕ್ಸ್ಗಳನ್ನು ನೀವೇನಾದರೂ ಅವಾಯ್ಡ್ ಮಾಡಿದ್ರಿ ಅಂದರೆ, ಮತ್ತು ನಾನು ನಿಮ್ಗೆ ಮೇಲೆ ಹೇಳ್ಕೊಟ್ಟಿರುವಂಥ ಎಲ್ಲ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಫಾಲೋ ಮಾಡಿದ್ರಿ ಅಂದರೆ, ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಈಗ ಪ್ರೆಸೆಂಟ್ ಏನು ಸಿಚುವೇಶನ್ ಐತಲ್ಲ ಯೂಟ್ಯೂಬ್ ವ್ಯೂಸ್ದ, ಅದಕ್ಕಿಂತ 5 ಪಟ್ಟು ಎಕ್ಸ್ಟ್ರಾ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಬರಲಿಕ್ಕೆ ಶುರು ಆಗ್ತಾರೆ. ಇದು ನನ್ನ ಕಡೆಯಿಂದ ಗ್ಯಾರಂಟಿ ಐತಿ. ಇದನ್ನು ಡೆಲಿಜೆಂಟಾಗಿ ಫಾಲೋ ಮಾಡಬೇಕು. ಫಾಲೋ ಮಾಡಿದ್ರೆ ಪಕ್ಕಾ ಬರ್ತಾರೆ. ಸೊ ಇದು ಏನೈತಲ್ಲ, ಇದೊಂದು ಸೆಟಪ್ ಏನೈತಲ್ಲ, ಈ ಸಿಸ್ಟಮನ್ನು ನಾನು ನಿಮ್ಗೆ PDF ರೂಪದೊಳಗೆ ಸ್ಟೆಪ್ ಬೈ ಸ್ಟೆಪ್ ಒಂದು PDF ಮಾಡಿ ಅದನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ. ಅದನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಡೌನ್ಲೋಡ್ ಮಾಡಿಕೊಂಡು ಅದನ್ನು ಡೆಲಿಜೆಂಟಾಗಿ ಫಾಲೋ ಮಾಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಹೆಲ್ಪ್ ಆಗಿತ್ತು ಅಂತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಏನಾದರೂ SEO ರಿಲೇಟೆಡ್ ಡೌಟ್ಸ್ ಇದ್ರೆ ಅದನ್ನು ಕಮೆಂಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇದರಿಂದ ನಮ್ಮ ನೆಕ್ಸ್ಟ್ ಬರೋ ವಿಡಿಯೋಗಳ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ಕನ್ನಡಿಗರಿಗೋಸ್ಕರ 2026 ಯೂಟ್ಯೂಬಿಂದ ದುಡ್ಡು ಮಾಡೋದು ಯಾವ ಥರ ಅಂತೇಳಿ ಎಕ್ಸ್ಪ್ಲೇನ್ ಮಾಡಕತ್ತೇನೆ ವಿತ್ ಕಂಪ್ಲೀಟ್ ರೋಡ್ ಮ್ಯಾಪ್ ಇನ್ ಸಿಂಪಲ್ ಕನ್ನಡ. ಸೊ ನಾನು ನಿಮ್ಗೆ ತೋರಿಸ್ತೇನೆ, ನೀವು 0 ಇಂದ ಯೂಟ್ಯೂಬ್ ಜರ್ನಿನ ಶುರು ಮಾಡಿ 1 ವರ್ಷದೊಳಗಡೆ ನಿಮ್ಮ ಚಾನಲನ್ನು ಮಾನಿಟೈಸ್ ಮಾಡಿ ಅದರಿಂದ ದುಡ್ಡನ್ನು ಯಾವ ಥರ ಗಳಿಸ್ಬೋದು ಅಂತೇಳಿ ಈ ವಿಡಿಯೋ ಒಳಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಕತ್ತಾನೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಆ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನೀವು ಅದನ್ನು ನೋಡಿ ಅದನ್ನು ನಿಮ್ಮ ಯೂಟ್ಯೂಬ್ ಜರ್ನಿ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಕೋಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಸಿಗೋಣ. ಬಾಯ್.